ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಈ ದಿನ 10ನೇ ತರಗತಿಯ ಅಧ್ಯಾಯ 8 ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಎಂಬ ಒಂದು ವಿಜ್ಞಾನದ ಅಧ್ಯಾಯವನ್ನು ನಾವಿವತ್ತು ಚರ್ಚಿಸೋಣ. ಈ ದಿನ ನಾವು ಮುಖ್ಯವಾಗಿ ಚರ್ಚಿಸುವಂಥ ಫಲಿತಾಂಶಗಳು, ಈ ದಿನದ ಫಲಿತಾಂಶಗಳು. ಒಂದು, ಜೀವಿಗಳು ತಮ್ಮದೇ ನಿಖರ ಪ್ರಕೃತಿಯನ್ನು ಸೃಷ್ಟಿಸುತ್ತವೆಯೇ? ಜೀವಿಗಳು ತಮ್ಮದೇ ನಿಖರ ಪ್ರಕೃತಿಯನ್ನು ಸೃಷ್ಟಿಸುತ್ತವೆಯೇ? ಭಿನ್ನತೆಯ ಮಹತ್ವ. ನಂತರ ಏಕಕೋಶ ಜೀವಿಗಳಿಂದ ಬಳಸಲಾದ ಸಂತಾನೋತ್ಪತ್ತಿ ವಿಧಾನಗಳು. ಏಕಕೋಶ ಜೀವಿಗಳಿಂದ ಬಳಸಲಾದ ಸಂತಾನೋತ್ಪತ್ತಿ ವಿಧಾನಗಳು. ನಾವು ಇದನ್ನ ಮುಖ್ಯವಾಗಿ ಕಲಿಯುವಂತಹ ಫಲಿತಾಂಶಗಳು. ಈಗ ಪ್ರಕೃತಿಯಲ್ಲಿರುವಂಥ ಎಲ್ಲ ಜೀವಿಗಳು ತಮ್ಮದೇ ಆದಂಥ ನಿಖರ ಒಂದು ಪ್ರಕೃತಿಯನ್ನು ಸೃಷ್ಟಿಸುತ್ತವೆಯೇ ಅಂದರೆ ರೂಪವನ್ನು ಸೃಷ್ಟಿಸುತ್ತವಾ? ನೆಕ್ಸ್ಟ್, ಭಿನ್ನತೆಯ ಮಹತ್ವ ಅಂದರೆ ಇರೋ ಜೀವಿಗಳು ತಮ್ಮದೇ ಒಂದು ರೂಪ ಲಕ್ಷಣಗಳನ್ನು ಮುಂದುವರಿಸ್ತವ ಅಥವಾ ಅವುಗಳಲ್ಲಿ ಏನಾದರೂ ಬದಲಾವಣೆಗಳು ಪ್ರಕೃತಿಗೆ ಅನುಗುಣವಾಗಿ ಇಲ್ಲಿ ಕಾಣ್ತವ ಅಥವಾ ಬದಲಾಗ್ತವ ಅನ್ನೋದನ್ನ ನಾವು ಭಿನ್ನತೆಯ ಮಹತ್ವ ಅಂತ ನೋಡೋಣ. ನಂತರ ಏಕಕೋಶ ಜೀವಿಗಳಿಂದ ಬಳಸಲಾದ ಸಂತಾನೋತ್ಪತ್ತಿ ವಿಧಾನಗಳು ಅಂದರೆ ಹಲವಾರು ಏಕಕೋಶ ಜೀವಿಗಳಲ್ಲಿ ಹೇಗೆ ಸಂತಾನೋತ್ಪತ್ತಿ ನಡೆಯುತ್ತೆ ಆ ಉದಾಹರಣೆ ಸಹಿತ ವಿಧಾನಗಳನ್ನು ನಾವು ಈ ಒಂದು ದಿನದಲ್ಲಿ ಚರ್ಚಿಸೋಣ. ಮಕ್ಕಳೇ, ನಮಗೆಲ್ಲರಿಗೂ ಗೊತ್ತಿದೆ, ಪಾಠದ ಹೆಸರು ನಾವು ಏನು ಹೇಳ್ತಾ ಇದ್ವಿ? ಸಂತಾನೋತ್ಪತ್ತಿ. ಸಂತಾನ ಉತ್ಪತ್ತಿ ಜೀವಿಗಳಲ್ಲಿ ನಾವು ಜೀವನ ಕ್ರಿಯೆಗಳು ಅಂತ ಹೇಳಬೇಕಾದ್ರೆ ನಮಗೆಲ್ಲ ಜೀವಿ ನಿರ್ಜೀವಿಗಳಲ್ಲಿ ಅಥವಾ ಜೀವನ ಕ್ರಿಯೆಗಳು ಹೇಳಬೇಕಾದ್ರೆ ಜೀವಿಗಳ ಲಕ್ಷಣಗಳು ಹೇಳಬೇಕಾದ್ರೆ ನಾವು ಜೀವಿಗಳು ಉಸಿರಾಡುತ್ತವೆ, ಜೀವಿಗಳಿಗೆ ಆಹಾರದ ಅವಶ್ಯಕತೆ ಇದೆ, ಜೀವಿಗಳಲ್ಲಿ ಬೆಳವಣಿಗೆ ನಡೆಯುತ್ತದೆ, ಜೀವಿಗಳಲ್ಲಿ ರಕ್ತ ಪರಿಚಲನೆ ನಡೆಯುತ್ತದೆ ಅಲ್ಲಪ್ಪ ಅಂತ ಹೇಳಬೇಕಾದ್ರೆ ನಾವು ಅನ್ನೊಂದು ಅಂಶ ಹೇಳ್ತೀವಿ, ಜೀವಿಗಳಲ್ಲಿ ಸಂತಾನೋತ್ಪತ್ತಿ ನಡೆಯುತ್ತದೆ, ಜೀವಿಗಳಲ್ಲಿ ಸಂತಾನೋತ್ಪತ್ತಿ ನಡೆಯುವುದಿಲ್ಲ. ಅಂದರೆ ಜೀವನ ಕ್ರಿಯೆಗಳಲ್ಲಿ ಸಂತಾನೋತ್ಪತ್ತಿಯನ್ನೂ ಕೂಡ ಒಂದು ಜೀವನ ಕ್ರಿಯೆ ಅಂತ ಹೇಳಿ ನಾವು ಭಾವಿಸಿದ್ದೇವೆ. ಬೇರೆ ಕ್ರಿಯೆಗಳು, ಆಹಾರ ಕ್ರಿಯೆ, ಉಸಿರಾಟ, ನಮಗೇನಪ್ಪ ರಕ್ತ ಪರಿಚಲನೆ, ಇವೆಲ್ಲ ವಿಸರ್ಜನೆ, ಈ ಕ್ರಿಯೆಗಳು ನಮಗೆ ಒಂದು ಜೀವಿ ಜೀವಂತವಾಗಿರಲು ನಡೀಲೇಬೇಕಾದಂಥ ಕ್ರಿಯೆಗಳು. ಅದು ನಿಮಗೆ ಈಗಾಗಲೇ ನಾವು ಹಿಂದಿನ ತರಗತಿಗಳಲ್ಲಿ ಚರ್ಚಿಸಿದ್ದೇವೆ. ಜೀವನ ಕ್ರಿಯೆಗಳು ಉಸಿರಾಟ. ಒಂದು ವೇಳೆ ನಾವು ಉಸಿರನ್ನ ಹಿಡಿದಿದ್ದೇ ಆದರೆ ಎಷ್ಟು ನಿಮಿಷ ಬರಬಹುದು ಅಲ್ವಾ? ನಾವು 2-3 ನಿಮಿಷ ಅಂತೂ ಇರುತ್ತೆ ಸಾಕು. ಇಷ್ಟು ಆಹಾರ ಇದೆ, ಓಕೆ, ಒಂದು 4 ದಿನ ಇದೆ. ರಕ್ತ ಪರಿಚಲನೆ ಇಲ್ಲ ಅಂದರೆ ಕೆಲವು ನಿಮಿಷಗಳಲ್ಲೇ ಸತ್ತು. ಈ ಥರ ಈ ಕ್ರಿಯೆಗಳೆಲ್ಲ ಅತ್ಯಗತ್ಯವಾಗಿ ಒಂದು ಜೀವಿ ಜೀವಿಸಿರ್ಬೇಕಂದ್ರೆ ನಡೆಯಲೇಬೇಕಾದಂಥ ಕ್ರಿಯೆಗಳು, ಅದು ಜೀವ. ಸಂತಾನೋತ್ಪತ್ತಿ ವಿಚಾರಕ್ಕೆ ಬಂದರೆ ಒಂದು ಜೀವಿ ಸಂತಾನೋತ್ಪತ್ತಿ ಮಾಡಿಲ್ಲ ಅಂದರೆ ಬದುಕಕ್ಕಾಗಲ್ವಾ? ಆಗಲ್ವಾ? ಖಂಡಿತ. ಸಂತಾನೋತ್ಪತ್ತಿ ನಡೆದಿಲ್ಲ ಅಂದರೂ ಕೂಡ ಒಂದು ಜೀವಿಗೆ ಜೀವನೇ ನಡೆಸಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅಲ್ವಾ? ಆದರೂ ನಾವು ಸಂತಾನೋತ್ಪತ್ತಿ ಅನ್ನೋ ಒಂದು ಜೀವನ ಕ್ರಿಯೆ ಅಂತ ಹೇಳಿ
ಕರೀತಾ ಇದ್ರೆ ಯಾಕಿರ್ಬೋದು? ಯಾಕೆ ಅಂದರೆ ಭೂಮಿ ಮೇಲೆ ಜೀವಿಗಳ ಉಳಿವು ಇರಬೇಕು ಅಂದರೆ, ತಮ್ಮ ಸಂತತಿಗಳು ಮುಂದುವರಿಬೇಕಂದ್ರೆ ಇಷ್ಟೆಲ್ಲ ಜೀವ ವೈವಿಧ್ಯತೆ ಅಂತ ಹೇಳ್ತೀವಿ. ಏನೆಲ್ಲ ಜೀವಿಗಳನ್ನ ನೀವು ಕಾಣ್ತಾ ಇದ್ದಾವೆ, ನೋಡ್ತಾ ಇದ್ದಾವೆ, ಇವೆಲ್ಲ ಕೂಡ ಎಷ್ಟು ವರ್ಷಗಳು ಇರಲಿಕ್ಕೆ ಸಾಧ್ಯ? ನಮ್ಮ ಇಡೀ ಜೀವ ವಿಕಾಸದಲ್ಲಿ ಎಷ್ಟೊಂದು ಜೀವಿಗಳು ಬಂದಿದ್ದಾವೆ, ಎಷ್ಟೊಂದು ಜೀವಿಗಳು ಹೋಗಿದೆ ಅಲ್ವಾ? ಮತ್ತು ಇಡೀ ನಾವು ಭೂಮಿಯ ಆಯುಷನ್ನು ನೋಡಿದಾಗ ನಾವೆಲ್ಲ ನಮ್ಮ 100 ವರ್ಷ, 50 ವರ್ಷ, 150 ವರ್ಷ ಅನ್ನೋದು ಇಡೀ ಒಂದು ಜೀವ ವಿಕಾಸ ಅಥವಾ ಭೂಮಿಯ ವಿಕಾಸದ ಕ್ಷಣಕಾಲ. ಹಾಗಿದ್ದಾಗ ನಾವೆಲ್ಲ 100 ವರ್ಷ ಬದುಕಿದ್ರು ಕೂಡ ಅವತ್ತಿಗಾದರೂ ನಾವೆಲ್ಲ ಇಲ್ಲ ಅಂತ ಅಂದ್ಕೊಂಡ್ರೆ ಭೂಮಿ ಮೇಲೆ ಜೀವಿಗಳ ಅಗತ್ಯ ಏನಿಲ್ಲ, ಬೇಡವಾ? ಹಾಗಾಗಿಯೇ ಎಲ್ಲ ಜೀವಿಗಳ ಒಂದು ಉಳಿವು ಇರಬೇಕು ಅಂದರೆ ಸಂತಾನೋತ್ಪತ್ತಿ ನಡೀಲೇಬೇಕು. ಸಂತಾನೋತ್ಪತ್ತಿ ನಡೀಲೇಬೇಕು. ಹಾಗಿದ್ದಾಗ ಮಾತ್ರ ಜೀವಿಗಳು ಉಳಿಯಲು ಸಾಧ್ಯ. ಹಾಗಾಗಿ ಸಂತಾನೋತ್ಪತ್ತಿ ಕ್ರಿಯೆಯನ್ನು ಕೂಡ ಒಂದು ಜೀವನ ಕ್ರಿಯೆ ಅಂತ ಕರೆದಿದ್ದೇವೆ. ಸಂತಾನೋತ್ಪತ್ತಿಯನ್ನು ಕೂಡ ನಾವು ಜೀವನ ಕ್ರಿಯೆ ಅಂತ ಕರೆದಿದ್ದೇವೆ. ಈ ಸಂತಾನೋತ್ಪತ್ತಿಯಲ್ಲಿ ಜೀವಿಗಳು ತಮ್ಮ ಸಂತತಿಗಳನ್ನು ಅನುಭವಿಸಲು ಹೋಗ್ತಾ ಇರುತ್ತೆ. ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತೆ ಅನ್ನೋದು ಆಸಕ್ತಿದಾಯಕ. ನೋಡೋಣಲ್ವಾ ಹೇಗೆ ಅಂತ ನೋಡ್ತಾ. ಬಹುತೇಕ ಜೀವಿಗಳು ತಮ್ಮದೇ ಆದಂತಹ ಯಾವುದೇ ಹೋಲುವಂಥ, ತಮ್ಮನ್ನು ಹೋಲುವಂಥ ಹೊಸ ಜೀವಿಗಳಿಗೆ ಜನ್ಮ ಕೊಡುವುದಕ್ಕೆ ನಾವು ಸಂತಾನೋತ್ಪತ್ತಿ, ಯಾವುದೇ ಜೀವಿ ತನ್ನನ್ನು ಹೋಲುವಂತಹ ಹೊಸ ಜೀವಿಗೆ ಜನ್ಮ ಕೊಡುವುದಕ್ಕೆ ಏನಂತ ಕರಿತೀವಿ ನಾವು? ಸಂತಾನ ಉತ್ಪತ್ತಿ, ಸಂತಾನೋತ್ಪತ್ತಿ ಎಂದು ಕರೆಯುತ್ತೇವೆ. ಇಲ್ಲಿ ನಮಗೆ ಗೊತ್ತಿದೆ, 8ನೇ ತರಗತಿಯಲ್ಲಿ ನಾವು ಪ್ರಭೇದ ಅಂತ ಹೇಳ್ತೀವಿ. ಒಂದು ರೀತಿಯಾದಂಥ ತಮ್ಮಲ್ಲೇ ಸಂತಾನೋತ್ಪತ್ತಿ ನಡೆಸುವಂತಹ ಜೀವಿಗಳಿಗೆ ನಾವೇನು ಕರಿತೀವಿ? ಪ್ರಭೇದ ಎಂದು ಕರೆಯುತ್ತೇವೆ. ಏನು ಕರಿತೀವಿ? ಪ್ರಭೇದ. ಈ ಪ್ರಭೇದಗಳ ನಡುವೆ ಅಂದರೆ ಗಂಡು ಹೆಣ್ಣುಗಳ ನಡುವೆ ಅಥವಾ ಲೈಂಗಿಕ ರೀತಿ ಅಂತೀವಿ, ಅಥವಾ ನೋಡೋಣ ನಾವು ಈ ತರಗತಿಯಲ್ಲಿ ಏಕಕೋಶ ಜೀವಿಗಳಲ್ಲಿ ಹೇಗೆ ಅಂತ ಸಂತಾನ ಉತ್ಪತ್ತಿ, ಹೊಸ ಜೀವಿಗಳ ಉತ್ಪತ್ತಿ ಆಗುತ್ತೆ ಅಂತ ನೋಡೋಣ. ನಂತರ ಈ ಲಕ್ಷಣಗಳು ಮುಂದಿನ ಪೀಳಿಗೆಗೆ ಹೇಗೆ ವರ್ಗಾಯಿಸ್ತವೆ, ತಮ್ಮದೇ ಆದಂಥ ಪ್ರಕೃತಿ ಅಂತ ಕರೆದಾಗ ನಾವೇನು ಹೇಳ್ತೀವಿ? ಯಾವುದೇ ಜೀವಿ ತನ್ನನ್ನು ಹೋಗುವಂತಹ ಅಂತ ಪದ ಹೇಳಿದ್ವಿ ಅಂದರೆ ಬಾಹ್ಯವಾಗಿರ್ಬೋದು ಅಥವಾ ಅದರ ಅನುವಂಶೀಯ ಲಕ್ಷಣಗಳು ಅಂತ ಕರೀತೇವೆ. ಅದೇ ಲಕ್ಷಣಗಳಿರುವಂತಹ ಒಂದು ಹೊಸ ಜೀವಿ ಬರೋದಕ್ಕೆ ಇಲ್ಲಿ ಕಾರಣ ನಾವು ಹೇಳ್ತೀವಿ DNA. ಯಾವ್ದು ಹೇಳ್ತೀವಿ? DNA. ಗೊತ್ತಿದೆ ಮಕ್ಕಳೇ, ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಮ್ಲ, ನ್ಯೂಕ್ಲಿಕ್ ಆಮ್ಲ ಅಂತೀವಿ. ಅದಕ್ಕೆ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಮ್ಲ, DNA. ಇದರಲ್ಲಿರುವಂಥ ಒಂದು ಅನುವಂಶೀಯ ವಸ್ತು ನಾವು ಜೀನ್ ಅಂತ ಏನು ಕರೀತೇವೆ. ಈ ಅನುವಂಶೀಯ ವಸ್ತುವಿನಿಂದ ಲಕ್ಷಣಗಳು ಅಥವಾ ಒಂದು ಯಾವುದೇ ಜೀವಿಯ ಗುಣಗಳು ಮುಂದಿನ ಪೀಳಿಗೆಗೆ ಈ ಅನುವಂಶೀಯ ವಂಶವಾಹಿನಿಗಳು ಅಂತ ಕರೀತೇವೆ, ಜೀವಿಗಳನ್ನ ಅವುಗಳ ಮುಖಾಂತರವಾಗಿ ಮುಂದಿನ ಜೀವಿಗೆ ವರ್ಗಾವಣೆಯಾಗಿ ತಮ್ಮದೇ ಇರುವಂಥ ಹೊಸ ಜೀವಿಗಳು ಏನಾಗುತ್ತೆ? ಇಲ್ಲಿ ಹುಟ್ಟಲ್ಪಡುತ್ತೆ ಅಥವಾ ಜೀವಿಸುತ್ತವೆ ಅಂತೇಳಿ. ನಂತರ ಈಗ ಈ ಲಕ್ಷಣಗಳು ತಮ್ಮ ಮನೆಗಳಿಗೆ ಹೋಗಬೇಕು ಅಂದರೆ ನಮ್ಮಲ್ಲಿ DNA ಯಾವುದರಲ್ಲಿರುತ್ತೆ? ನಮ್ಮ ಕೋಶ ಕೇಂದ್ರದಲ್ಲಿ ನಾವು ಇರುವಂಥ ಕ್ರೋಮೋಸೋಮ್ಗಳು. ಈ ಕ್ರೋಮೋಸೋಮ್ ಅಥವಾ ವರ್ಣತಂತುಗಳಲ್ಲಿ DNA ಇರುತ್ತೆ. ಈ ಕ್ರೋಮೋಸೋಮ್ಗಳಲ್ಲಿ ಇರುವಂಥ DNA ತಮ್ಮ ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗಬೇಕಂದ್ರೆ ಆ ಮನೆ ಕೋಶಗಳಿಗೆ ಸಮಾಗಿ ಹಂಚಲ್ಪಡಬೇಕು. ಆಗ ಇರುವಂತಹ ಕ್ರೋಮೋಸೋಮ್ಗಳು ಏನಾಗುತ್ತೆ? ಸಂಖ್ಯೆ ದ್ವಿಗುಣವಾಗುತ್ತದೆ. ಇದಕ್ಕೆ DNA ಸ್ವಪ್ರತೀಕರಣ ಅಂತ ಕರಿತೀವಿ. DNA ಸ್ವಪ್ರತೀಕರಣ. ಸ್ವಪ್ರತೀಕರಣದಿಂದ ಆಗುವಂಥ ಅನುಕೂಲ ಏನು? DNA ಸ್ವಪ್ರತೀಕರಣ ಅಂದರೆ ಅರ್ಥ ಆಯ್ತಾ? DNA ಸ್ವಪ್ರತೀಕರಣ, ಸ್ವ ಅಂದರೆ ತನ್ನದೇ ಆದಂಥ ಒಂದು
ಬೇರೆ ಇನ್ನೊಂದು ಸೆಟ್ಟನ್ನು ಪಡ್ತೀರೋ ಹಾಗೆ ಈ ಕೋಶ ವಿಭಜನೆ ಸಂದರ್ಭದಲ್ಲಿ ಈ ವರ್ಣತಂತುಗಳು ಅಥವಾ ಕ್ರೋಮೋಸೋಮ್ಗಳು ಅವು ಇನ್ನೊಂದು ರೂಪ ಅಥವಾ ಪ್ರತಿಯನ್ನು ಇಲ್ಲಿ ಸೃಷ್ಟಿಸಿಕೊಳ್ತವೆ. ಸ್ವ ಅಂದರೆ ಸ್ವತಃ ಒಂದು ಪ್ರತಿಯನ್ನು ಸೃಷ್ಟಿ ಮಾಡಿಕೊಂಡು ಮುಂದಿನ ಪೀಳಿಗೆಗೆ ವರ್ಗಾಯಿಸೋದಕ್ಕೆ ಸ್ವಪ್ರತೀಕರಣ ಎಂದು ಕರೀತಾರೆ. ಸ್ವಪ್ರತೀಕರಣ. ಹೀಗೆ ಯಾವುದೇ DNA ಸ್ವಪ್ರತೀಕರಣ ಪ್ರಕ್ರಿಯೆಯು ಪ್ರತಿ ಬಾರಿಯೂ ಕೆಲವು ಭಿನ್ನತೆಗಳನ್ನು ಹೊಂದಿರುತ್ತವೆ ಎಂದು ನಾವು ನಿರೀಕ್ಷಿಸಬಹುದಾಗಿದೆ. ಇದರ ಪರಿಣಾಮವಾಗಿ ಉತ್ಪತ್ತಿಯಾದ DNA ಪ್ರತಿಗಳು ಒಂದೇ ರೀತಿಯಾಗಿರಬಹುದು, ಆದರೆ ಮೂಲದಂತೆ ಇರಬೇಕಿರಲಿಲ್ಲ. ಕೆಲವೊಮ್ಮೆ ಭಿನ್ನತೆಗಳು ಬಹಳ ತೀವ್ರವಾಗಿರಬಹುದು. ಇದರಿಂದಾಗಿ ಹೊಸ DNA ಪ್ರತಿಯು ಅನುವಂಶೀಯ ಮೂಲ ಜೀವಕೋಶೀಯ ರಚನೆಗಳೊಂದಿಗೆ ಕೆಲಸ ಮಾಡುವುದಿಲ್ಲ. ಈ ಹೇಳ್ತೀವಿ ನಮಗೆ ಹೊಸ ಥರದ್ದು ತನ್ನದು ಹೋಲುವಂಥ ಅಲ್ಲದೆ ಈ DNAಯಲ್ಲಿ ಬದಲಾವಣೆಯಾಗಿ ಹೊಸ ರೂಪ ಅಥವಾ ಬದಲಾದಂಥ ಜೀವಿ ಬರೋದಕ್ಕೆ ಭಿನ್ನತೆ ಅಂತಾರೆ. ಭಿನ್ನತೆ ಅಂದರೆ ಬೇರೆ ಯಾವುದನ್ನು ಬದಲಾವಣೆಯಿಂದ ಮುಂದಿನ ಪೀಳಿಗೆಯಲ್ಲಿ ಭಿನ್ನತೆಯನ್ನು ಕಾಣ್ಬೋದು. ಈ DNAಯಲ್ಲಿ ಬದಲಾವಣೆಯನ್ನು ನಾವೇನಂತ ಕರಿತೇವೆ? ಭಿನ್ನತೆ ಅಂತ ಕರಿತೀವಿ. ಯಾವುದರಲ್ಲಿ ಬದಲಾವಣೆ? DNA ಆಗುವಂಥ ಬದಲಾವಣೆಯನ್ನು ಭಿನ್ನತೆ. ಭಿನ್ನತೆಯಿಂದ ಹೊಸ ಜೀವಿಗಳು, ಹೊಸ ಥರದ ಬದಲಾದಂತಹ ರಚನೆಗಳ ಜೀವಿಗಳು ಉತ್ಪತ್ತಿಯಾಗುತ್ತೆ. ಈ ಭಿನ್ನತೆಯ ಮಹತ್ವವೇನು? ಈ ಭಿನ್ನತೆ ಆಗೋದರಿಂದ ಜೀವಿಗಳಿಗೆ ಅನುಕೂಲನ ಅನಾನುಕೂಲನ ನೋಡೋದಾದರೆ ನಿಜವಾಗಿ ಏನಂತ ಹೇಳ್ತೀವಿ ನಾವು, ಭಿನ್ನತೆ ಆಗೋದ್ರಿಂದ ಇಲ್ಲಿ ಜೀವಿಗಳ ಮುಂದಿನ ಪೀಳಿಗೆ ಜೀವಿಗಳ ಉಳಿವಿಗೆ ಅನುಕೂಲ ಅಂತ ಕರಿತೀವಿ. ಹೇಗಪ್ಪ ಅಂದರೆ ಉದಾಹರಣೆಗೆ ನಾವು ಯಾವುದೇ ಒಂದು ಪ್ರಾಕೃತಿಕ ವಿಕೋಪಗಳಲ್ಲಿ ಅಥವಾ ಪ್ರಕೃತಿಯಲ್ಲಿ ಆಗಬಹುದಾದ ಬದಲಾವಣೆ, ಉದಾಹರಣೆ ಭೂಮಿಯ ಮೇಲಿನ ತಾಪದ ಏರಿಕೆ ಅಥವಾ ಇಳಿಕೆ, ನೀರಿನ ಮಟ್ಟದಲ್ಲಿ ಬದಲಾವಣೆ ಅಥವಾ ಉಲ್ಕಾಪಾತ ಉಂಟಾಗಬಹುದು. ಇವು ನಾವು ಹೇಳ್ತಾ ಇರುವಂತಹ ಪ್ರಕೃತಿಯಲ್ಲಿ ಆಗುವಂತಹ ಅನಾನುಕೂಲಗಳು, ಜೀವಿಗಳಿಗೆ ಪ್ರತಿಕೂಲಗಳು ಅಂತ ಕರಿತೀವಿ. ಇಂಥ ಉದಾಹರಣೆಗಳು ಅಥವಾ ಸನ್ನಿವೇಶಗಳು ಸಂಬಂಧಿಸಿದಾಗ ಈ ರೀತಿಯಾದಂಥ ಬದಲಾವಣೆಗಳು ಜೀವಿಗಳ ಒಂದು ಆವಾಸದ ಮೇಲೆ ತೀವ್ರವಾದ ಬದಲಾವಣೆಗಳಿಗೆ ಗುರಿಯಾಗಿ ಅವು ನಶಿಸಿ ಹೋಗಬಹುದು. ಈ ಥರ ಯಾವುದೋ ಒಂದು ದಿಢೀರನೆ ತಾಪದ ಏರಿಕೆ ಅಥವಾ ತಾಪದ ಇಳಿಕೆ, ಉಲ್ಕಾಪಾತ ಅಲ್ವೇನಪ್ಪ, ಏನೇ ಈ ಥರ ನೀರಿನ ಮಟ್ಟದಲ್ಲಿ ವ್ಯತ್ಯಾಸ, ಉಷ್ಣಾಂಶದಲ್ಲಿ ಏರಿಕೆ ಇಳಿಕೆ ಆದಾಗ ಆ ಜೀವಿಗಳ ಆವಾಸದ ಮೇಲೆ ಪ್ರಭಾವ ಬೀರಿ ಜೀವಿಗಳು ನಶಿಸಿ ಹೋಗಬಹುದು. ಈ ಥರ ಒಂದು ವೇಳೆ ಒಂದು ಸಮ ಶೀತೋಷ್ಣದಲ್ಲಿ ನೀರಿನಲ್ಲಿ ಬ್ಯಾಕ್ಟೀರಿಯಾ ಸಮುದಾಯವನ್ನು ವಾಸಿಸುತ್ತಿದ್ದು ಮತ್ತು ಜಾಗತಿಕ ತಾಪದ ಏರಿಕೆಯಿಂದಾಗಿ ನೀರಿನ ತಾಪ ಏರಿಕೆಯಾದರೆ ಇವುಗಳಲ್ಲಿ ಭೌತಿಕ ಬ್ಯಾಕ್ಟೀರಿಯಾಗಳು ಸಾಯಬಹುದು. ಆದರೆ ಶಾಖವನ್ನು ನಿರ್ಬೋಧಿಸುವ ಕೆಲವು ರೂಪಾಂತರಗಳು ಉಳಿದುಕೊಳ್ಳಬಹುದು ಮತ್ತು ಸಂತಾನೋತ್ಪತ್ತಿ ನಡೆಸಬಹುದು. ಹೀಗೆ ಕೆಲವು ಭಿನ್ನತೆಯ ಪ್ರಭೇದಗಳು ಬದುಕುಳಿಯಲು ಉಪಯುಕ್ತವಾಗಿವೆ. ಇಂಥ ಸಂದರ್ಭದಲ್ಲಿ ಉದಾಹರಣೆ ಯಾವುದೋ ಒಂದು ಸಮಶೀತೋಷ್ಣವಲಯದಲ್ಲಿ ಉಷ್ಣ ಹೆಚ್ಚಾದಾಗ ಒಂದು ಬ್ಯಾಕ್ಟೀರಿಯಾ ಉದಾಹರಣೆ ಹೇಳ್ತಾ ಇದ್ದೀವಿ. ಆಗ ಎಲ್ಲ ಉಷ್ಣ ಹೆಚ್ಚಾದ ತಕ್ಷಣ ಎಲ್ಲ ಬಹುತೇಕ ಸಾಯಬಹುದು. ಅದರ ಭಿನ್ನತೆಯಿಂದ ಕೆಲವು ಜೀವಿಗಳು ಉಳಿದು ಸಂತಾನೋತ್ಪತ್ತಿ ನಡೆಸುವ ಸಾಮರ್ಥ್ಯ ಉಳಿಸಿಕೊಳ್ತವೆ. ಹೀಗೆ ಭಿನ್ನತೆ ನಡೆದಿದ್ದರಿಂದ ಹೆಚ್ಚಿನ ಉಷ್ಣಾಂಶದಲ್ಲೂ ಬದುಕುಳಿಯುವಂಥ ಸಾಮರ್ಥ್ಯ ಅದಕ್ಕೆ ಉಳಿತು. ಹೀಗೆ ಭಿನ್ನತೆಯಿಂದ ಜೀವಿಗಳ ಉಳಿವಿಗೆ ಏನಾಗ್ತದೆ? ಸಾಧ್ಯ ಆಗ್ತದೆ. ಅದರ ಭಿನ್ನತೆ ಜೀವಿಗಳ ಉಳಿವಿಗೆ ಅನುಕೂಲನ ಅನಾನುಕೂಲನ ಹೇಳಿ ಸರಿ. ಈ ಭಿನ್ನತೆಯು ಜೀವಿಗಳ ಉಳಿವಿಗೆ ಅನುಕೂಲಕರವಾಗಿದೆ. ಉದಾಹರಣೆ ಸಹಿತ ಅಂದರೆ ನೀವು ಈ ಥರ ಒಂದು ಸಮಶೀತೋಷ್ಣವಲಯದ ಒಂದು ಬ್ಯಾಕ್ಟೀರಿಯಾ ಉಷ್ಣತೆ ಏರಿಕೆಯಿಂದಾಗಿ ಹೇಗೆ ಭಿನ್ನತೆಯ ಒಳಗಾದಂಥ ಜೀವಿಗಳು ಬದುಕುಳಿಯುತ್ತೆ ಅನ್ನೋ ಒಂದು ಉದಾಹರಣೆ ಸಹಿತ ನೀವು ಅದನ್ನು ವಿವರಿಸಬೇಕು. ಹೌದಲ್ಲ ಮಕ್ಕಳೇ, ಮುಂದಿನ ಒಂದು ಕಲಿಕಾಂಶ ಹೋಗೋಣ ಅಲ್ಲ. ನಂತರ ನೋಡೋಣ ಈಗ ಏಕಕೋಶ ಜೀವಿಗಳಿಂದ ಬಳಸಲಾದ ಸಂತಾನೋತ್ಪತ್ತಿ ವಿಧಾನಗಳು. ನಮಗೆ ಏಕಕೋಶ ಜೀವಿಗಳು ಎಲ್ಲರಿಗೂ ಗೊತ್ತಿದೆ. ಒಂದೇ ಒಂದು ಕೋಶದಿಂದ ಆದಂತಹ ಜೀವಿಗಳಿಗೆ ಏನಂತ ಕರಿತೀವಿ ಹೇಳಿ? ಏಕಕೋಶ
ಜೀವಿಗಳು ಎಂದು ಕರೆಯುತ್ತೇವೆ. ಈ ಏಕಕೋಶ ಜೀವಿಗಳಲ್ಲಿ ಹೇಗೆ ಸಂತಾನೋತ್ಪತ್ತಿ ನಮ್ಮ ಕಣ್ಣಿಗೆ ಕಾಣಲ್ಲ ಅಥವಾ ಸೂಕ್ಷ್ಮ ಜೀವಿಗಳಲ್ಲಿ ಸಂತಾನೋತ್ಪತ್ತಿ ವಿಧಾನಗಳು ಇರ್ತಾ ಹೋಗ್ತಿದ್ದೀವಿ. ನಮಗೆ ನಾನು ಉದಾಹರಣೆ ಸಹಿತ ಒಂದೇ ವಿಧಾನ ಉದಾಹರಣೆ ಅಮೀಬಾ ಅಂತ ಒಂದು ಜೀವಿ. ಅಮೀಬಾ ಮತ್ತು ಇನ್ನೊಂದು ಉದಾಹರಣೆ ವಿಶ್ವೇನಿಯಾ ಅಂತ. ನೋಡಿ, ಈ ಅಮೀಬಾ ಅಥವಾ ವಿಶ್ವೇನಿಯಂತ ಏಕಕೋಶ ಜೀವಿಗಳಲ್ಲಿ ಹೇಗೆ ಒಂದು ಜೀವಿ ಇಲ್ಲಿ ಹಲವು ಜೀವಿಗಳಾಗಿ ಬೆಳೀತವೆ, ಸಂತಾನೋತ್ಪತ್ತಿ ಆಗುತ್ತೆ. ಉದಾಹರಣೆಗೆ ಇನ್ನು ಅಮೀಬಾ ತಗೊಂಡ್ರೆ, ಅಮೀಬಾ ನಿರ್ದಿಷ್ಟ ಆಕಾರ ಇಲ್ಲ ಒಪ್ಕೋತೀವಿ. ಒಂದು ಅಮೀಬಾ ಹೀಗೆ ಇದ್ದಂಥ ಅಮೀಬಾ ಒಂದರ ಒಳಗಡೆ ಇರುವಂತಹ ಕೋಶ ಬೀಜ ಏನಾಗುತ್ತೆ, ಎರಡಾಗ್ತಾ ಬರುತ್ತೆ. ನಂತರ ಇದೊಂದು ಅಮೀಬಾ ಆಗುತ್ತೆ, ಮತ್ತೊಂದು ಅಮೀಬಾ ಆಗುತ್ತೆ. ಇದಕ್ಕೆ ಒಂದು ಅಮೀಬಾ ಇರೋದು ಎಷ್ಟು ಮರಿ ಅಮೀಬಾ ಆಯಿತು? 2 ಆಯಿತು. ಅದಕ್ಕೆ ದ್ವಿವಿದಳ. ಅದರ ಏನು ಪೊರೆ ಇತ್ತು, ಕೋಶ ಪೊರೆ ಅದು, ಮತ್ತು ಕೋಶ ಕೇಂದ್ರ ಏನಿತ್ತು, ಕೋಶ ಕೇಂದ್ರ ಏನಾಗುತ್ತೆ. ನಂತರ ಆ ಕೋಶ ಪೊರೆಯನ್ನು ಕೂಡ ಸಂಕುಚಿಸಿ 2 ಅಮೀಬಾಗಳಾಗಿ ಏನಾಗುತ್ತೆ, ಬೆಳೆಯುತ್ತೆ. ಇದನ್ನ ದ್ವಿವಿದಳ ಎಂದು ಕರೆಯುತ್ತೇವೆ, ಹೌದಲ್ವಾ? ನಂತರ ಇನ್ನೊಂದು ವಿಶ್ವೇನಿಯಾ ಅಂತ ನಮಗೆ ಒಂದು ಉದಾಹರಣೆ ಹೇಳ್ತೀವಿ. ಕಾಲ ಅಜಾರ್ ರೋಗಕ್ಕೆ ಕಾರಣವಾದಂಥ ಜೀವಿ ಅಂತ ಕರೀತಾರೆ. ವಿಶ್ವೇನಿಯಾ ಅಂತ ಕರೀತೀವಿ. ಕಾಲ ಅಜಾರ್ ಒಂದು ಕಾಯಿಲೆಗೆ ಕಾರಣವಾದಂಥ ಸೂಕ್ಷ್ಮ ಜೀವಿ ವಿಶ್ವೇನಿಯಾ. ಈ ವಿಶ್ವೇನಿಯಾ ಹೀಗಿದೆ, ಅದರ ರಚನೆ ತನ್ನ ದೇಹದ ಒಂದು ತುದಿಯಲ್ಲಿ ಚಾವಟಿಯಂತಹ ರಚನೆ ಹೊಂದಿದೆ. ಯಾವುದೇ ಒಂದು ಚಾವಟಿ ಅಂತ ರಚನೆ. ಇದಕ್ಕೆ ನಾವು ಮತ್ತು ಕೋಶ ಕೇಂದ್ರ, ಇದು ಒಂದು ತುದಿಯಲ್ಲಿ ಚಾವಟಿಯಂತಹ ರಚನೆ, ಒಂದು ಉದ್ದವಾದಂತಹ ರಚನೆ ಇದೆ. ಇದು ಕ್ರಮೇಣ ಮತ್ತೆ ಈ ದೇಹದ ರಚನೆ, ಉದ್ದವಾದ ರಚನೆ ಏನಿತ್ತು, ಇಂತಹ ಜೀವಿಯಲ್ಲಿ ದ್ವಿವಿದಳನ್ನು ದೈಹಿಕ ರಚನೆಗಳ ಅನುಸಾರವಾಗಿ ಒಂದು ಜೀವಿ ಇಲ್ಲಿ 2 ಭಾಗಗಳಾಗಿ ವಿಭಜಿಸಿ 2 ಜೀವಿಗಳಾಗಿ ವಿಭಜಿಸಿ ಬೆಳೆಯುತ್ತೆ. ಇದನ್ನೇ ನಾವು ದ್ವಿವಿದಳ ಅಂತ ಕರಿತೀವಿ. ಇದು ಕೂಡ ಅಷ್ಟೇ. ಈ ಥರ ಒಂದು ಜೀವಿ ಇರುವಂಥದ್ದು ಕ್ರಮೇಣ ಅದರ ಮಧ್ಯಭಾಗದಲ್ಲಿ ಬೆಳೆದು ಇಲ್ಲಿ ಕ್ರಮೇಣ ಏನಾಗುತ್ತೆ, ಇದೊಂದು ವಿಶ್ವೇನಿಯಾ, ನೋಡೀಗ ಎಷ್ಟಾದೀಗ 1ರಿಂದ 2 ನಮಗೆ ವಿಶ್ವೇನಿಯಾಗಳು ಅಂದರೆ ವಿಭಜನೆ ಆಗುತ್ತೆ. ಇದನ್ನೇ ನಾವು ದ್ವಿವಿದಳ ಎಂದು ಕರೆಯುತ್ತೇವೆ. ದ್ವಿವಿದಳ. ನೆಕ್ಸ್ಟ್ ಈ ಪ್ಲಾಸ್ಮೋಡಿಯಂ ಅಂತ ಒಂದು ಉದಾಹರಣೆ ತಗೊಂಡಾಗ ನಾವು ಬಹುವಿದಳ ಅಂತ
ಉದಾಹರಣೆ ಪ್ಲಾಸ್ಮೋಡಿಯಂನಂತಹ ಏಕಕೋಶ ಜೀವಿಗಳಲ್ಲಿ ಬಹು ನಿಧಾನವಾಗಿ ಒಂದೇ ಬಾರಿಗೆ ಅನೇಕ ಮರಿಕೋಶಗಳು ವಿಭಜನೆ ಹೊಂದುತ್ತವೆ. ಪ್ಲಾಸ್ಮೋಡಿಯಂ ಅಂತ ಏನು ಹೇಳ್ತೀವಿ ಅದು ಒಂದು ಏಕಕೋಶ ಜೀವಿಗೆ. ಈ ಪ್ಲಾಸ್ಮೋಡಿಯಂನಲ್ಲಿ ನಮಗೆ ಒಂದೇ ಸಾರಿಗೆ ಕೋಶರಸ ಒಳಭಾಗದಲ್ಲಿ ಅನೇಕ ಕೋಶ ಕೇಂದ್ರಗಳುಂಟಾಗಿ ಈ ರೀತಿಯಾಗಿ ಒಂದು ಸರಿಗೆ ಇದು ವಿಭಜಿಸಿದಾಗ ಇದರ ಮರಿಕೋಶಗಳು ನಮಗೆ ಅನೇಕ ಸ್ವತಂತ್ರ ಪ್ಲಾಸ್ಮೋಡಿಯಂಗಳು ಏನಾಗ್ತವೆ ಹೊರ ಬರ್ತವೆ. ಇದಕ್ಕೆ ನಾವೇನು ಹೇಳ್ತೀವಿ ಬಹು ವಿಧಾನ. ಎಲ್ಲ ಜೀವಿಗಳು ಕೂಡ ಅಲ್ಲಂತ ಪ್ರತಿ ಕೋಶದ ಕೂಡ ಒಂದು ಸ್ವತಂತ್ರ ಪ್ಲಾಸ್ಮೋಡಿಯಂ ಆಗಿ ಒಂದೇ ಬಾರಿಗೆ ಹಲವಾರು ಜೀವಿಗಳು ಇಲ್ಲಿ ಉತ್ಪತ್ತಿಯಾಗಲಿಕ್ಕೆ ನಾವು ಬಹು ವಿಧಾನ ಎಂದು ಕರೆಯುತ್ತೇವೆ. ಹೌದಲ್ವಾ? ದ್ವಿವಿಧಳಕ್ಕೂ ಬಹುವಿಧಳಕ್ಕೂ ವ್ಯತ್ಯಾಸ ಆಗ್ತಾ ದ್ವಿವಿಧಳಗಳಲ್ಲಿ ಒಂದು ಜೀವಿ 2-3 ಮರಿಕೋಶಗಳಾಗಿ ಉತ್ಪತ್ತಿಯಾದರೆ ಬಹುವಿಧಳದಲ್ಲಿ ಒಂದು ಜೀವಿ ಒಂದೇ ಬಾರಿಗೆ ಹಲವಾರು ಜೀವಿಗಳಾಗಿ ಉಂಟಾಗ್ತವೆ ಅನ್ನೋದು ಬಹುವಿಧಾನ. ದ್ವಿವಿಧಳಕ್ಕೆ ಉದಾಹರಣೆ ಅಮೀಬಾ ಹೇಳ್ತೀವಿ, ಮತ್ತೊಂದು ಲಿಶ್ವೇನಿಯಾ ಹೇಳ್ತೇವೆ. ಬಹುವಿಧಳಕ್ಕೆ ಪ್ಲಾಸ್ಮೋಡಿಯಂ ಒಂದು ಉದಾಹರಣೆ. ನೀವು ವ್ಯತ್ಯಾಸ ಕೇಳಿದ್ರೆ ಸ್ವಲ್ಪ ಹೋಗಿ ನಾವು ದ್ವಿವಿಧಳ ಮತ್ತು ಬಹುವಿಧಳಕ್ಕೆ. ನಂತರ ಮತ್ತೊಂದು ಈ ಏಕಕೋಶ ಜೀವಿಗಳ ಸಂತಾನೋತ್ಪತ್ತಿಯ ವಿಧಾನ ತುಂಡರಿಕೆ. ತುಂಡರಿಕೆ ಅಂದ ತಕ್ಷಣ ಹೆಸರು ಬರ್ತಾ ಇದೆ. ಇಲ್ಲಿ ಕೆಲವು ಜೀವಿಗಳ ದೇಹವನ್ನು ನಾವು ಅನೇಕ ತುಂಡುಗಳಾಗಿ ವಿಭಜಿಸಲು ಕತ್ತರಿಸಿದರೂ ಒಂದೊಂದು ಭಾಗವೂ ಕೂಡ ಹೊಸ ಜೀವಿಯಾಗಿ ಏನಾಗುತ್ತೆ ಬೆಳೆಯುತ್ತದೆ. ಉದಾಹರಣೆ ಸ್ಪೈರೋಗೈಡಾ ಅಂತ ಹೇಳ್ತೀವಿ. ಇದು ನಮಗೆ ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆ ಹೊಂದುತ್ತದೆ. ಈ ತುಂಡುಗಳು ಅಥವಾ ತುಣುಕುಗಳು ಹೊಸ ಜೀವಿಗಳಾಗಿ ಬೆಳೆಯುತ್ತವೆ. ಯಾವುದು? ಸ್ಪೈರೋಗೈಡಾ. ಉದಾಹರಣೆ ಸ್ಪೈರೋಗೈಡಾ. ಪ್ರತಿ ತುಂಡು ಕೂಡ ಅಥವಾ ತುಣುಕು ಕೂಡ ಹೊಸ ಜೀವಿಯಾಗಿ ಬೆಳೆಯುತ್ತದೆ ಅನ್ನೋದೇ ಯಾವುದರಲ್ಲಿ ತುಂಡರಿಕೆ ಒಂದು ವಿಧಾನಕ್ಕೆ ಉದಾಹರಣೆ. ಮತ್ತೊಂದು ಪುನಃ ಉತ್ಪಾದನೆ. ಪುನಃ ಉತ್ಪಾದನೆಗೆ ಉದಾಹರಣೆ ಹೈಡ್ರಾ ಮತ್ತು ಈ ಪ್ಲನೇರಿಯಾಗಳಂತಹ ಸರಳ ಜೀವಿಗಳನ್ನು ಅನೇಕ ಚೂರುಗಳಾಗಿ ತುಂಡರಿಸಬಹುದು. ಈಗ ಪ್ರತಿ ಜೀವಿಗೂ ಕೂಡ ಒಂದು ಸಂಪೂರ್ಣ ಜೀವಿಯಾಗಿ ಬೆಳೆಯುತ್ತದೆ. ಇದನ್ನ ನಾವು ಪುನಃ ಉತ್ಪಾದನೆ ಅಂತ ಕರಿತೀವಿ. ಹೈಡ್ರಾ ಮತ್ತು ಪ್ಲನೇರಿಯಾ. ಹೈಡ್ರಾ ಮತ್ತು ಪ್ಲನೇರಿಯಾ ಇವು ಪ್ರತಿ ತುಣುಕು ಕೂಡ ಹೊಸ ಜೀವಿಗಳಾಗಿ ಉತ್ಪತ್ತಿಯಾಗುತ್ತವೆ. ನಂತರ ಇನ್ನೊಂದು ಮಗುವಿಕೆ. ಉದಾಹರಣೆ ಹೈಡ್ರಾ ನೋಡಿ. ಹೈಡ್ರಾದಲ್ಲಿ ಒಂದು ಭಾಗದಲ್ಲಿ ಒಂದು ಮೊಗ್ಗಿನ ರೀತಿಯಲ್ಲಿ ಒಂದು ಭಾಗ ಉತ್ಪತ್ತಿಯಾಗಿ ಅದು ತಾಯಿಯ ದೇಹದಿಂದ ಅಥವಾ ಪ್ರೌಢಜೀವಿಯಿಂದ ಬೇರ್ಪಟ್ಟು ಅದು ಮರಿಕೋಶವಾಗಿ ಸ್ವತಂತ್ರ ಜೀವಿಯಾಗಿ ಬೆಳೆಯುತ್ತದೆ. ಇದನ್ನ ಮಗುವಿಕೆ ಅಂತ ಕರಿತೀವಿ. ಮಗುವಿಕೆ. ನಂತರ ಕಾಯಜ ಸಂತಾನೋತ್ಪತ್ತಿ ಅಂತ ಹೇಳ್ತೀವಿ.
ಹಂತದಲ್ಲಿ ನಾವು ಕೆಲವು ಸೂಕ್ತ ಪರಿಸ್ಥಿತಿಗಳಲ್ಲಿ ಸಸ್ಯಗಳ ಬೇರು, ಕಾಂಡ, ಎಲೆಗಳಂತಹ ಭಾಗಗಳು ಹೊಸ ಸಸ್ಯಗಳಾಗಿ ಬೆಳೆಯುತ್ತವೆ. ಕೆಲವು ಸೂಕ್ತ ಪರಿಸರದಲ್ಲಿ ಸಸ್ಯದ ಬೇರು, ಎಲೆ, ಕಾಂಡ ಹೊಸ ಜೀವಿಗಳಾಗಿ ಈ ಭಾಗಗಳು ಹೊಸ ಜೀವಿಗಳಾಗಿ ಬೆಳೆಯುತ್ತದೆ. ಬಹಳಷ್ಟು ಪ್ರಾಣಿಗಳಲ್ಲದೆ ಸಸ್ಯಗಳು ಸಂತಾನೋತ್ಪತ್ತಿಗೆ ಈ ವಿಧಾನಗಳನ್ನು ವಾಸ್ತವವಾಗಿ ಬಳಸುತ್ತವೆ. ಕಾಯಕ ಸಂತಾನೋತ್ಪತ್ತಿಯ ಈ ಲಕ್ಷಣವನ್ನು ಲೇಯರಿಂಗ್ ಅಥವಾ ಕಸಿ ಮಾಡುವಿಕೆ ಅಂತ ವಿಧಾನಗಳಲ್ಲಿ ಕೃಷಿಯ ಉದ್ದೇಶಕ್ಕಾಗಿ ಕಬ್ಬು, ಗುಲಾಬಿ ಅಥವಾ ದ್ರಾಕ್ಷಿಗಳಂತಹ ಅನೇಕ ಸಸ್ಯಗಳನ್ನು ಬೆಳೆಯಲು ಬಳಸಲಾಗುತ್ತದೆ. ಕಾಯಕ ಸಂತಾನೋತ್ಪತ್ತಿಯಿಂದ ಬೆಳೆಸಿದ ಸಸ್ಯಗಳು ಬೀಜಗಳಿಂದ ಬೆಳೆಸಿದ ಸಸ್ಯಗಳಿಗಿಂತ ಮುಂಚಿತವಾಗಿ ಹೂವುಗಳನ್ನು ಮತ್ತು ಹಣ್ಣುಗಳನ್ನು ನೀಡುತ್ತವೆ. ನೀವು ಕಬ್ಬು, ಗುಲಾಬಿ, ರೇಷ್ಮೆ ಅಂತ ಗಿಡಗಳಲ್ಲಿ ನಾವು ಕಾಂಡವನ್ನು ಕತ್ತರಿಸಿ ಎಷ್ಟು ತುಂಡುಗಳನ್ನು ಇಡ್ತೇವೋ ಅಷ್ಟು ಹೊಸ ಸಸ್ಯಗಳು ಬೆಳೆಯುತ್ತೆ. ಇದು ಬೀಜಗಳನ್ನು ಇಟ್ಟು ಬೆಳೆಸುವಂಥ ಸಸ್ಯಗಳಿಗಿಂತ ಬೇಗನೆ ಏನಾಗುತ್ತೆ, ಹೂ ಮತ್ತು ಹಣ್ಣುಗಳನ್ನು ಬಿಡುತ್ತವೆ. ಬಾಳೆ, ಕಿತ್ತಳೆ, ಗುಲಾಬಿ, ಮಲ್ಲಿಗೆಗಳಂಥ ಬೀಜಗಳನ್ನು ಉತ್ಪತ್ತಿ ಮಾಡುವ ಸಾಮರ್ಥ್ಯವನ್ನು ಕಳೆದುಕೊಂಡ ಸಸ್ಯಗಳಲ್ಲಿ ಈ ವಿಧಾನಗಳು ಸಂತಾನೋತ್ಪತ್ತಿಯನ್ನು ಸಾಧಿಸುತ್ತವೆ. ಕಾಯಕ ಸಂತಾನೋತ್ಪತ್ತಿ ಇನ್ನೊಂದು ಅನುಕೂಲವೆಂದರೆ ಉತ್ಪತ್ತಿಯಾದ ಎಲ್ಲ ಸಸ್ಯಗಳು ಅನುವಂಶವಾಗಿ ಪೋಷಕ ಸಸ್ಯಗಳನ್ನು ಮತ್ತು ಎಲ್ಲ ಲಕ್ಷಣಗಳೊಂದಿಗೆ ಒಟ್ಟಿಗೆ ಹೋಗುತ್ತವೆ. ಅರ್ಥಾತ್ ಕಾಯಕ ಸಂತಾನೋತ್ಪತ್ತಿ ಅಂದರೆ ಸಸ್ಯದ ಹೂವು ಕಾಂಡ, ಎಲೆ ಅಥವಾ ಬೇರಿನ ಮುಖಾಂತರ ಹೊಸ ಸಸ್ಯಗಳು ಬೆಳೆಯುವುದು. ಬೀಜ ಇರುವ ಸಸ್ಯಕ್ಕಿಂತ ಬೇಗನೆ ಹೂವು ಮತ್ತು ಹಣ್ಣು ಬಿಡುತ್ತವೆ ಮತ್ತು ಎಲ್ಲ ಲಕ್ಷಣಗಳು ಪ್ರೌಢಜೀವಿಯನ್ನು ಸಂಪೂರ್ಣವಾಗಿ ಹೋಗುತ್ತವೆ. ಇಲ್ಲಿ ಇನ್ನೊಂದು ಎಲೆಯಿಂದ ಕಾಯಕ ಸಂತಾನೋತ್ಪತ್ತಿಯಲ್ಲಿ ಎಲೆಯಿಂದ ಒಂದು ಪ್ರತಿ ಎಲೆಯ ಅಂಚಿನಲ್ಲಿ ಒಂದು ಮೊಗ್ಗುಗಳು ಬೆಳೆದು ಅವು ಆ ಎಲೆಯಿಂದ ಉದುರಿ ಹೊಸ ಜೀವಿಯಾಗಿ ಬೆಳೆಯುತ್ತದೆ. ಅದಕ್ಕೂ ಕೂಡ ಮೊಗ್ಗುವಿಕೆಯಲ್ಲಿ ನಾವು ಬ್ರಯೋಫಿಲಮ್ ಅಂತ ಸಸ್ಯ ಉದಾಹರಣೆ, ಅದು ಮೊಗ್ಗುಗಳಿಂದ ಬ್ರಯೋಫಿಲಮ್ನ ಸಸ್ಯ. ಈ ಸಸ್ಯದಲ್ಲಿ ಹೇಗೆ ಸಂತಾನೋತ್ಪತ್ತಿ ಆಗುತ್ತೆ? ಎಲೆಯ ಇದರ ಪ್ರತಿ ಇದರಲ್ಲೂ ಕೂಡ ಮೊಗ್ಗು ಬೆಳೆಯುತ್ತೆ. ಮೊಗ್ಗುಗಳು ಬೆಳೆದು ಅದು ಸ್ವತಂತ್ರ ಬೇರ್ಪಟ್ಟು ಪ್ರೌಢಜೀವಿಯಿಂದ ಬೇರ್ಪಟ್ಟು ಅದು ಹೊಸ ಜೀವಿಯಾಗಿ ಅಥವಾ ಸ್ವತಂತ್ರ ಜೀವಿಯಾಗಿ ಬೆಳೆಯುತ್ತದೆ. ಇದು ನಾವು ಹೂವಿಕೆ ಅಂತ ಕರಿತೀವಿ. ನಂತರ ಬೀಜಕಗಳ ಉತ್ಪಾದನೆ. ಅನೇಕ ಸರಳ ಬಹುಕೋಶೀಯ ಜೀವಿಗಳು ಸಹ ಸಂತಾನೋತ್ಪತ್ತಿಯ ನಿರ್ದಿಷ್ಟ ಭಾಗಗಳನ್ನು ಗುರುತಿಸಬಹುದು. ನಾವು ಬ್ರೆಡ್ನ ಮೇಲೆ ಬೆಳೆದಂಥ ದಾರದಂಥ ರಚನೆಗಳೇ ಬ್ರೆಡ್ಮೋಡ್ನ ಹೈಫೇಗಳು ಅಥವಾ ಸಂತಾನೋತ್ಪತ್ತಿ ನಡೆಸುವ ಭಾಗಗಳಲ್ಲ, ಬದಲಾಗಿ ಕಡ್ಡಿಯ ಮೇಲಿರುವ ಚಿಕ್ಕ ದುಂಡಗಿನ ರಚನೆಗಳು ಸಂತಾನೋತ್ಪತ್ತಿ ಭಾಗಿಸಿವೆ. ಈ ಬೂಸ್ಟ್ ಅಂತ ಏನು ನಾವು ಆಹಾರ ಪದಾರ್ಥಗಳು ಬೆಳೆದಿರ್ತೀರ ಅದರ ಮೇಲೆ ಒಂದು ದುಂಡಗಿನ ರಚನೆಗಳಲ್ಲಿ ನಾವು ಸಣ್ಣ ಬೀಜಧಾನಿಗಳು ಅಂತ ಕರಿತೀವಿ. ಬೀಜಕ ಧಾನಿಗಳು ಇವು ವಿಶಿಷ್ಟ ಜೀವಕೋಶಗಳು. ಇವು ಸಣ್ಣ ಬೀಜಕಗಳನ್ನು ಹೊಂದಿದ್ದು ಇವು ಅಂತಿಮವಾಗಿ ರೈಸೋಪಸ್ ಜೀವಿಗಳಾಗಿ ಬೆಳವಣಿಗೆ ಹೊಂದುತ್ತವೆ. ಈ ಬೀಜಕಗಳು ದಪ್ಪವಾದ ಭಿತ್ತಿಯಿಂದ ಆವೃತವಾಗಿದ್ದು ಇನ್ನೊಂದು ತೇವಾಂಶಯುಕ್ತ ಒಂದು ವಾತಾವರಣದ ಮೇಲೆ ಸಂಪರ್ಕಕ್ಕೆ ಬಂದಾಗ ಅವು ಅಲ್ಲಿ ಬೆಳೆಯುತ್ತದೆ. ಹೀಗೆ ನಾವು ಇಲ್ಲಿವರೆಗೂ ಚರ್ಚಿಸಿದಂತಹ ಏಕಕೋಶ ಜೀವಿಗಳಿಂದ ಸಂತಾನೋತ್ಪತ್ತಿ ಅಂದರೆ ಒಂದು ಜೀವಿಯಿಂದ ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅನ್ನೋದನ್ನು ನಾವು ಚರ್ಚಿಸಿದ್ದೇವೆ. ಹೌದಾ ಮಕ್ಕಳೇ? ಮುಂದಿನ ತರಗತಿಯಲ್ಲಿ ನೋಡೋಣ. ನಾವು ಲೈಂಗಿಕ ಸಂತಾನೋತ್ಪತ್ತಿ ಅಂತ ಹೇಳ್ತೇವೆ. ಇದು ಒಂದು ಜೀವಿಯಿಂದ ಸಂತಾನೋತ್ಪತ್ತಿಯಲ್ಲ, ಯಾವುದೇ ಪ್ರಭೇದದಲ್ಲಿ ಗಂಡು ಹೆಣ್ಣು ಅವುಗಳ ಮೂಲಕ ನಡೆಯುವ ಸಂತಾನೋತ್ಪತ್ತಿಗೆ ಲಿಂಗಾಣುಗಳು ಮತ್ತು ಲಿಂಗಾಣುಗಳ ಸಂಯೋಜನೆಯಿಂದ ನಡೆಯುವಂಥದ್ದು ಲೈಂಗಿಕ ಸಂತಾನೋತ್ಪತ್ತಿ. ಈ ದಿನ ಚರ್ಚಿಸಿದ ಅಂಶಗಳನ್ನು ಎಲ್ಲ ಗೊತ್ತಿದೆ. ಹೌದಾ? ನಾವು ಈಗ ಅದಾದ ಮೇಲೆ ನಿಮಗೊಂದು ತಾಂತ್ರಿಕ ಪ್ರಶ್ನೆಗಳನ್ನು ನಾನು ನೀಡಿದ್ದೇನೆ. ಎಲ್ಲರೂ ಕೂಡ ಉತ್ತರಿಸಬೇಕಾಗಿ ಭಿನ್ನತೆಯು ಜೀವಿಗಳ ಉಳಿವಿಗೆ ಅನುಕೂಲಕರವೇ?
ಮೂಲ ಗರಭೆ. ಉದಾಹರಣೆ ನಿಮಗೆ ತಿಳಿಸಿ. ಪ್ರಶ್ನೆ ಇಲ್ಲಿ ವಿದಳನ ಮತ್ತು ಬಹು ವಿದಳನಕ್ಕಿರುವ ವ್ಯತ್ಯಾಸವೇನು? ಸರಿ, ಎಲ್ಲ ನೀವು ಇಂದಿನ ಫಲಿತಾಂಶಗಳನ್ನು ಓದ್ಕೊಂಡು ನೋಡಿ. ಮುಂದಿನ ತರಗತಿಯಲ್ಲಿ ನಾವು ಲೈಂಗಿಕ ಸಂತಾನೋತ್ಪತ್ತಿಯ ಬಗ್ಗೆ ಚರ್ಚಿಸೋಣ. ಎಲ್ಲರಿಗೂ ಧನ್ಯವಾದ.